ವೆಲ್ಕಮ್ ಟು ಫಿಲ್ಮ್ ಟೈಮ್. ನಾನು ದಿವ್ಯ ಜ್ಯೋತಿ. ಮಚ್ಚು ಲಾಂಗು ಝಳಪಿಸ್ಬೇಕು ಶಿವಣ್ಣ ಗುಡುಗಿದ್ರೇಕೆ, ಏಕ್ದಮ್ ಎಳ್ಳು ನೀರು ಬಿಟ್ರಲ್ಲ 14 ವರ್ಷದ ಶಪಥಕ್ಕೆ. ಕಣ್ಣಿಲ್ಲದೆ ಇದ್ರೆ ಬೆಟರ್, ಹೆಂಗಂದ್ರೆ ಯಾಕೆ ಹ್ಯಾಟ್ರಿಕ್ ಶಿವಣ್ಣ. ಪಬ್ಲಿಕ್ ಅಖಾಡದಲ್ಲಿ ಕವಚ ಚಿತ್ರದ ರಹಸ್ಯ ಬೆಚ್ಚಿಟ್ರಣ್ಣ. ಇದು ಈ ದಿನದ ಫಿಲ್ಮ್ ಟೈಮ್ ಸ್ಪೆಷಲ್ ಶಿವಕವಚ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರೀಮೇಕ್ ಚಿತ್ರಗಳಿಗೆ ಬಣ್ಣ ಹಚ್ಚಬಾರದು ಅಂತ ಶಪಥ ಮಾಡಿದ್ರು. ಆದ್ರೆ 14 ವರ್ಷಗಳ ನಂತರ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಕವಚ ತೊಟ್ಟು ಕ್ಯಾಮ್ರಾ ಮುಂದೆ ಬಂದು ನಿಂತಿದ್ದಾರೆ. ಅದ್ಯಾಕೆ ಶಿವಣ್ಣ ಮುಂದಿಟ್ಟ ಹೆಜ್ಜೆ ಹಿಂದಿಟ್ರು? ರೀಮೇಕ್ ಕಥೆಯನ್ನ ಒಪ್ಪಿಕೊಳ್ಳಲಿಕ್ಕೆ ಕಾರಣ ಏನು? ಅಪ್ಪಾಜಿಗೆ ಹೋಲಿಕೆ ಮಾಡಬೇಡಿ ಅಂತ ಹೇಳಿದ್ಯಾಕೆ? ಪಬ್ಲಿಕ್ ಅಖಾಡದಲ್ಲಿ ಸೆಂಚುರಿ ಸ್ಟಾರ್ ಹಾಗೂ ವಸಿಷ್ಠ ಸಿಂಹ ಬಿಚ್ಚಿಟ್ಟ ಕವಚ ಕಥನದ ಬಗ್ಗೆ ಎಳೆ ಎಳೆಯಾಗಿ ತೋರಿಸ್ತೀವಿ, ನೋಡ್ಬಿಡಿ. ಫಸ್ಟ್ ರಿಮೇಕ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಈ ಸಿನಿಮಾ ಏನೋ ಒಂದು ಹಾಗೆ ದೃಶ್ಯಂ ಒಂದು ಬಂದಿತ್ತು ಆ್ಯಕ್ಚುಲಾಗಿ ಫಸ್ಟ್ ಮಾಡಬೇಕಾಗಿದ್ದು. ಆಮೇಲೆ ಅದೇನೋ ಐ ಥಿಂಕ್ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು. ಆಮೇಲೆ ಒಂದು 3 months ಆದಮೇಲೆ ಮಾಡ್ತೀನಿ ಅಂತ ಆದಮೇಲೆ ಅದೇ ರವಿ ಸರ್ಗೆ ಹೋಯ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ವೆಂಟ್ ಫಾರ್ ರವಿ ಸರ್. ಒಂದು ಪಿಕ್ಚರ್ ಚೆನ್ನಾಗಿ ಹೋಯಿತು. ಬಿಕಾಸ್ ಸಮ್ ಫಿಲ್ಮ್ಸ್ ಆರ್ ದೇರ್, ನಾವು ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ ಬಂತು ನನಗೆ. ಎಸ್ಪೆಷಲಿ ಒಪ್ಪಂ ಬರ್ಬೇಕಾದ್ರೆ ವಾಸು ಅವ್ರು ಬಂದು ಹೇಳಿದಿರ್ತಾರೆ ಮಾಡ್ತೀನಿ. ಆಮೇಲೆ ವಾಸುಗೆ ಹೇಳಿದೆ ಫಸ್ಟ್ ಫಿಲ್ಮ್ ಸರ್ ನಿಮಗೂ ಹೆಂಗೆ ದೊಡ್ಡ ಹೆವಿ ಫಿಲ್ಮ್ ಆಗುತ್ತೆ. ಇಲ್ಲ ಸರ್ ನನಗೆ ನಂಬಿಕೆ ಇಟ್ಕೊಡಿ. ಸೊ ಸುದಿ ಅವರು ಆ್ಯಕ್ಚುಲಿ ಇನ್ಫ್ಲುಯೆನ್ಸ್, ಅವರು ಸುದಿ ಇನ್ಫ್ಲುಯೆನ್ಸರ್. ರಾಮ್ ಗೋಪಾಲ್ ವರ್ಮಾ ಶೂಟಿಂಗ್ ಟೈಮ್ನಲ್ಲಿ ಅವಾಗ ನಾನು ಎಸ್ಟಿಮೇಟ್ ಐ ಥಿಂಕ್ ಪಿಕ್ಚರ್ ನೋಡಿದಾಗ ಒಂದು ಏನಂದರೆ ಒಂದು ತೃಪ್ತಿ ಇದೆ ರೋಲ್ ಮಾಡೋಕ್ಕೆ. ಯಾಕಂದರೆ ಬ್ಲೈಂಡ್ ಥರ ನಾವು ಒಂದು 2-3 ಸೀಕ್ವೆನ್ಸ್ಲಿ ಮಾಡಿದ್ದೆವು ಒಂದು ಸಿನಿಮಾದಲ್ಲಿ. ಬಟ್ ಥ್ರೂ ಔಟ್ ದ ಫಿಲಮ್ ರಿಯಲಾಗಿ ಆ ಕ್ಯಾರೆಕ್ಟರ್ ಬ್ಲೈಂಡ್ ಅಂತ ಬಂದಾಗ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಮೋಹನ್ ಲಾಲ್ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ತುಂಬ ಖುಷಿ ಅನಿಸ್ತು. ಸೊ ನಾವು ಹೆಂಗೆ ಮಾಡ್ಬೋದು ಅಂತ ಒಂದು ಇದು ಬಂತು. ಆ್ಯಂಡ್ ಲಾಟ್ ಆಫ್ ಎಮೋಷನ್ಸ್ ತುಂಬ ಚೆನ್ನಾಗಿದೆ. ಸೆಂಟಿಮೆಂಟ್ಸ್ ಅನ್ನೋದು, ಎಮೋಷನ್ಸ್ ಅನ್ನೋದು ಸೇಮ್. ಮದರ್ ಆಗಲಿ, ಇಲ್ಲ ಮಗಳಾಗಲಿ, ಇಲ್ಲಾಂದರೆ ಅಣ್ಣ ಆಗಲಿ, ತಮ್ಮ ಆಗಲಿ, ಹ್ಯೂಮನ್ ಎಮೋಷನ್ಸ್ ಆರ್ ಆಲ್ಮೋಸ್ಟ್ ಸೇಮ್. ಹಿಂದೂ ಕಲ್ಚರ್ಲಿ ಆಲ್ಮೋಸ್ಟ್ ಇಟ್ಸ್ ಸೇಮ್ ಫಾರ್ ಎವ್ರಿಬಡಿ. ಸೊ ಅದರಿಂದ ವ್ಯತ್ಯಾಸ ಏನು ಬರೋಲ್ಲ. ಯಾಕೆ ನಾವಿಲ್ಲಿ ಮಾತಾಡೋದು ಕನ್ನಡ ಭಾಷೆನೇ, ಮಲಯಾಳಂ ಅಲ್ಲ. ರೀಮೇಕ್ ಅಷ್ಟೇ, ಬಟ್ ಭಾಷೆ ಬೇರೆ. ಐ ಥಿಂಕ್ ಸ್ವಲ್ಪ ಇಂಪ್ರೂವೈಸ್ ಮಾಡಿರ್ತಾರೆ ಅವರು. ಯಾಕಂದರೆ ಸಮ್ಥಿಂಗ್ಸ್ ಎಲ್ಲ ಟೈಮ್ಲೂ ನಾವು ಪರ್ಫೆಕ್ಟಾಗಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅವರು ಪರ್ಫೆಕ್ಟಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಆ ವೈಸ್ಲಿ ವಾಸು ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಕನ್ವಿನ್ಸಿಂಗಾಗಿ ಮಾಡಿದ್ದಾರೆ. ಐ ಥಿಂಕ್ ಆ್ಯಕ್ಷನ್ ಹೊರತುಪಡಿಸಿ, ಆ್ಯಕ್ಷನ್ ಇದ್ರೂ ಕೆಲವು ಸೀನ್ಸ್ ಆ್ಯಕ್ಷನ್ ಓರಿಯೆಂಟೆಡ್ ಆಗಿದೆ. ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಪೋರ್ಷನ್ ಇರ್ಬೋದು. ಸಮ್ಟೈಮ್ಸ್ ಈ ಸಸ್ಪೆನ್ಸ್ ಎಲಿಮೆಂಟ್ ಸೀನ್ಸ್ ಎಲ್ಲ ಇದೆಯಲ್ಲ, ಸ್ವಲ್ಪ ತುಂಬ ಬ್ರಿಲಿಯಂಟಾಗಿ ಅವರು ಶೂಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಡೈರೆಕ್ಟ್ರ್ ಕಾಣಿಸ್ತಾರೆ, ಆ ಬ್ರಿಲಿಯನ್ಸಿ ತೋರಿಸ್ಬೇಕಾಗತ್ತೆ. ಅದರಲ್ಲಿ ಕ್ಯಾಮ್ರಾಮನ್ ಒಬ್ಬರು ಆ್ಯಡ್ ಆಗ್ತಾರೆ. ಆ್ಯಂಡ್ ವಿತ್ ದ ಕೋ ಆರ್ಟಿಸ್ಟ್ ವಶಿಷ್ಠ ನಮ್ಮದು ಸೀನ್ಸ್ ಬರಬೇಕಾಗಿರ್ಬೋದು. ಐ ಥಿಂಕ್ ಲಾಟ್ ಆಫ್ ಸೀನ್ಸ್ ಆರ್ ದೇರ್ ವೇರ್ ವಶಿಷ್ಠ ನೋಡ್ದೆ ಆ್ಯಕ್ಟ್ ಮಾಡಬೇಕಾದ್ರಲ್ಲಿ, ಯಾಕಂದರೆ ಕುರುಡ ಬೇರೆ ನಾನು. ಸೊ ಐ ಥಿಂಕ್ ಇಟ್ ವಾಸ್ ಕ್ವೈಟ್ ಗುಡ್. ಆ್ಯಂಡ್ ವಶಿಷ್ಠನೂ ಅಷ್ಟೇ ಈಸ್ ಅ ವೆರಿ ಬ್ರಿಲಿಯಂಟ್ ಆ್ಯಕ್ಟರ್. ಗುಡ್ ವಾಯ್ಸ್ ಇದೆ, ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ಪಿಕ್ಚರ್ಲಿ ಐ ಥಿಂಕ್ ಅವ್ರೇನು ನಮ್ಮ ಜೊತೆಲಿ ಮಫ್ತಿಲಿ ಟಗ್ರಲ್ಲಿ ಏನು ಮಾಡಿದ್ರು, ಐ ಥಿಂಕ್ ಅದನ್ನು ಬಿಟ್ಟು ಬೇರೆ ಥರ ಒಂದು ಸ್ಟ್ರೈಡ್ ಒಂದು ಡಿಫ್ರೆಂಟ್ ಲುಕ್ ಆ್ಯಂಡ್ ದ ವಾಯ್ಸ್. ಐ ಥಿಂಕ್ ಇಟ್ ವಾಸ್ ಡ್ಯಾಮ್ ಗುಡ್. ಆ್ಯಂಡ್ ಅದರ್ವೈಸ್ ಎಲ್ಲ ಪಾತ್ರಗಳ ಜೊತೆಲಿ, ಈ ಮೀನಾಕ್ಷಿ ಜೊತೆಲಿರ್ಬೋದು, ಇಲ್ಲಾಂದರೆ ಕೃತಿಕಾ ಅವ್ರ ಜೊತೆಲಿ ಸೀನ್ಸ್ ಇರ್ಬೋದು. ಐ ಥಿಂಕ್ ಸ್ಮಾಲ್ ಸೀನ್ಸ್ ವೇರ್ ವಿ ಕ್ಯಾನ್ ಎಂಜಾಯ್ ದ ಸೀನ್ಸ್. ಒಂದು ದೊಡ್ಡ ಹೀರೋಯಿನ್ ಅಂತ, ಸೋಕಾಲ್ಡ್ ಹೀರೋಯಿನ್ ಅಂತ ಹೇಳ್ಬಿಟ್ಟು ನಾವು ಒಂದು ದೊಡ್ಡ ಸೀನೇ ಬೇಕಾಗಿಲ್ಲ. ಒಂದು ಚಿಕ್ಕ ಸೀನ್, ಅದು ಚಿಕ್ಕ ಒಂದು ಸೀನ್ ಆದರೂ ಅದರಲ್ಲಿ ಒಂದು ಮಜಾ ಇತ್ತು. ಐ ಥಿಂಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಸೊ ನನಗೆ ಸೋಫಾರ್ ಒಂದು 20ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಟಿಸಿದ್ದೀನಿ. ಇಷ್ಟರಲ್ಲಿ ತುಂಬ ನನ್ನ ಮನಸ್ಸಿಗೆ ಹಿಡಿಸಿದಂಥ ಅಥವಾ ತುಂಬ ಕಾಡ್ದಂಥ ಅಥವಾ ನನ್ನಿಂದ ಒಂದಷ್ಟನ್ನು ಎಳ್ಕೊಂಡಂಥ ತೊಗೊಂಡಂಥ ಪಾತ್ರಗಳಲ್ಲಿ ಕೆಲವಲ್ಲಿ ಕವಚ ಕೂಡ ಒಂದು ಗೋಧಿ ಬಣ್ಣ, ಆನಂತರ ಕವಚ ಮತ್ತು ಕಾಲಚಕ್ರ ಮುಂದೆ ಬರುತ್ತೆ. ಸೊ ಈ ಕೆಲವು ಪಾತ್ರಗಳನ್ನ ಮಾಡಿದಾಗ ನಮಗೆ ಒಬ್ಬ ಕಲಾವಿದನಾಗಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದಕ್ಕೆ ಅನ್ಮ್ಯಾಚಬಲ್. ಅದಕ್ಕೆ ಯಾವುದು ಸಾಟಿ ಇಲ್ಲ. ಯಾಕಂದರೆ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆರ್ ರೆಸ್ಪೆಕ್ಟಿವ್ ಆಫ್ ಎಷ್ಟು ದಿವಸ ಶೂಟ್ ಮಾಡಿದೆ, ಎಷ್ಟು ಪೇಮೆಂಟ್ ತೊಗೊಂಡೆ, ಎಲ್ಲದಕ್ಕಿಂತ ಒಂದು ಒಳ್ಳೆ ಪಾತ್ರ ಮಾಡಿದಾಗ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಯಾವಾಗಲೂ ಒಂದು ಸ್ಕ್ರಿಪ್ಟ್ ಕೇಳಿದಾಗ ಅದನ್ನೇ ಹುಡುಕ್ತಾ ಇರ್ತೀವಿ. ಆ ಥರ ಹುಡುಕಾಟದಲ್ಲಿದ್ದಾಗ ಬಂದಂಥ ಒಂದು ಪಾತ್ರ ಕವಚ. ಒಂದು ಸಿನಿಮಾದಲ್ಲಿ ಒಂದು ಮೊದಲನೇ ಫ್ರೇಮಿಂದ ಕೊನೆ ಫ್ರೇಮ್ ತನಕ ಫುಲ್ ಲೆಂತಲ್ಲಿ ಇಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ನಾನು ಮೊದಲನೇ ಸಲ ಬರ್ತಾ ಇರೋದು.
ಯಾಕಂದರೆ ಆ ಒಂದು ಟೈಮ್ ಲೈನು, ಸ್ಕ್ರೀನ್ ಟೈಮು ಇದೆಲ್ಲ ಬದಿಗಿಟ್ಟರು ಕೂಡ ಬರೋ ಒಂದೊಂದು ಫ್ರೇಮು, ಬರತಕ್ಕಂಥ ಒಂದೊಂದು ಸೀಕ್ವೆನ್ಸಲ್ಲೂ ಆ ಪಾತ್ರಕ್ಕಿರ್ತಕ್ಕಂಥ ಪ್ರಬುದ್ಧತೆ ಇರ್ಬೋದು, ಅಥವಾ ಅದರ ಆಳ ಇರ್ಬೋದು, ಅಥವಾ ಆ ಪಾತ್ರನ ಡ್ರೈವ್ ಮಾಡ್ತಿರ್ತಕ್ಕಂಥ ವಿಷಯ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂದರೆ ಒಂದು ಅಷ್ಟೇ ನಟೋರಿಯಸ್ ಕ್ರಿಮಿನಲ್ ಥರ ಕಾಣಿಸ್ತೀನಿ, ಅಷ್ಟೇ ಅನುಕಂಪ ಕೂಡ ಹುಟ್ಟದ ಪಾತ್ರದ ಮೇಲೆ. ನೋಡಿದ್ರೆ ಯಾರಿಗೂ ರಾಕ್ಷಸ ಇದ್ದಂಗಿದ್ದಾನೇನೋ ಮಟ್ಟಕ್ಕೆ ನನಗೋಸ್ಕರ ಸಪ್ರೇಟಾಗಿ ಮುಂಬೈಯಿಂದ ಒಬ್ಬರ ಮೇಕಪ್ ಆರ್ಟಿಸ್ಟ್ನ ಕರೆಸಿ ಪ್ರತಿನಿತ್ಯ 3 ಅವರ್ ಮೇಕಪ್ ತೆಗಿಯೋಕೆ 1 ಅವರ್ ಸಪ್ರೇಟ್ ಟೈಮ್ ಬೇಕು. ಅಷ್ಟು ಡೀಟೇಲಾಗಿ ವರ್ಕ್ ಮಾಡಿ ಲುಕ್ಕನ್ನು ಫೈನಲ್ ಮಾಡೋಕ್ಕೆ 3 ದಿವಸ ಟೈಮ್ ತೊಗೊಂಡು ಮೇಕಪ್ ಮಾಡೋದು ತೆಗೆಯೋದು 3 ದಿವಸ ಇದೇ ಸರ್ಕಸ್ ಮಾಡಿದ್ವಿ. ಸೊ ಅದಾದಮೇಲೆ ಅಲ್ಲಿ ಒಂದು ಫೈನಲ್ ಲುಕ್ಕನ್ನು ಅವರು ಓಕೆ ಮಾಡಿದಾಗ ಅದನ್ನು ನನ್ನನ್ನು ನೋಡಿಕೊಂಡ್ರೆ ಹಿಂಗೆ ಕಾಣಿಸ್ತಿದ್ದೆ ಅಂದರೆ ನನಗೆ ಒಂದೇ ಒಂದು ಸ್ಟಿಲ್ ಕೂಡ ನನ್ನನ್ನು ನಾನು ತೆಕ್ಕೊಂಡಿಲ್ಲ, ಅಷ್ಟು ಕ್ರೂರವಾಗಿ ಕಾಣಿಸ್ತೀನಿ. ಇಟ್ ವಾಸ್ ಲೈಕ್ ಎ ಪಿಕ್ನಿಕ್ ಥರ ಇತ್ತು. ಕಣ್ಣಿಲ್ಲ ಅಷ್ಟೇ, ಆ್ಯಕ್ಟ್ ಮಾಡಬೇಕಾದ್ರೆ ಇಲ್ಲ ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದಟ್ ವಿ ಯೂಸ್ ಟು ಎಂಜಾಯ್. ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಇತ್ತು, ಐ ಥಿಂಕ್ ವಿ ಯೂಸ್ ಟು ಪ್ಲೇ, ನಾಟಿನೆಸ್ ಇತ್ತು, ಎಲ್ಲ ಇತ್ತು. ಐ ಥಿಂಕ್ ಇಟ್ ವಾಸ್ ಫನ್ ಫೀಲ್ಡ್. ಬೇಗನೆ ಮುಗೀತು ಶೂಟಿಂಗು. ಐ ಥಿಂಕ್ ಪ್ರೊಡಕ್ಷನ್ ಸೈಡಿಂದ ಐ ಥಿಂಕ್ ಇಟ್ ವಾಸ್ ಡ್ಯಾಮ್ ಗುಡ್. ವಾಟ್ ಹಿ ವಾಂಟೆಡ್ ಹಿ ಡಿಡ್. ಪ್ರೊಡ್ಯೂಸರ್ ಅವರೇ ಆಗಿರೋದ್ರಿಂದ ಐ ಥಿಂಕ್ ಸ್ಪೆಂಡ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಐ ಥಿಂಕ್ ಹಿ ಡಿಡ್ ಅ ವೆರಿ ಬ್ಯೂಟಿಫುಲ್ ಜಾಬ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಬಡಿ ಇನ್ ದಟ್ ವೇ. ಆ್ಯಂಡ್ ಆಲ್ಮೋಸ್ಟ್ ವಶಿಷ್ಠ 3rd ಫಿಲ್ಮ್ ಕಂಟಿನ್ಯೂಸ್ ಆಗಿ. ಐ ಥಿಂಕ್ ಫಸ್ಟ್ 2 ಫಿಲ್ಮ್ಸ್ ಇಬ್ಬರದ್ದು ಹಿಟ್ ಆಗಿದೆ. ಸೊ ಇದು ಸಮ್ವೇರ್ ಲಕ್ಕಿ ಚಾಮ್ ಅಂತ ಕಾಣುತ್ತೆ ನಮಗೆ. ಬರೀ ಶಿವಣ್ಣ ಮತ್ತು ಲಕ್ ಆಗೋಕ್ಕಾಗಲ್ಲ. ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಬಂದಾಗೂ ಲಕ್ ಅದು ಫಾರ್ಮ್ ಆಗಬೇಕು. ಐ ಥಿಂಕ್ ಇನ್ ದಟ್ ವೇ ವಶಿಷ್ಠ ಇಸ್ ದೇರ್. ಐ ಥಿಂಕ್ ಅಂದರೆ ಜೀವನದ ಬಗ್ಗೆ ತಿಳ್ಕೊಬೋದು ನೀವು. ಅಂದರೆ ಜೀವನ ಹೆಂಗಿರುತ್ತೆ, ಐ ಥಿಂಕ್ ಪಾತ್ರದ ವಯಸ್ಸು ಬಂದಾಗ ಕುರುಡ. ನಾರ್ಮಲಾಗಿ ಜೀವನದಲ್ಲಿ ನಾವು ಯಾರ ಜೊತೆಲಿ ಇರ್ತೀವಿ, ಯಾರ ಜೊತೆಲಿ ಇರಬೇಕು, ಮುಂದೆ ಏನು ಅಂದರೆ ನಮ್ಮಲ್ಲೇ ಇರ್ತಾರೆ, ನಮ್ಮಲ್ಲಿ ನಾವು ಇದೀವಿ ಅಂತ ಅನ್ಕೋತೀವಿ, ಅವ್ರು ಇರಲ್ಲ. ಮುಂದೆ ಯಾರು ಬರ್ಬೋದು ಅದು ಗೊತ್ತಿಲ್ಲ. ಬಟ್ ಬಂದಾಗ ಬೇಡ ಅನ್ಬಾರ್ದು, ಹೋಗ್ತಾ ಇರಬೇಕು, ಅದೇ ಜೀವನ. ಒಬ್ಬ ಅಂಧನ ಜೊತೆ ಹೊಡೆದಾಡೋದು ಅನ್ನೋದು ಅಂದರೆ ಫಿಸಿಕಲಿ ವೀಕ್ ಅನ್ನೋದು ಒಂದು ನೋಡಿದ ತಕ್ಷಣ ಒಂದು ಅನಿಸ್ಬಿಡುತ್ತೆ. ನಾನು ರಾಕ್ಷಸ ಇದ್ದಂಗಿರ್ತೀನಿ, ನಾನು ಫಿಸಿಕಲಿ ಸ್ಟ್ರಾಂಗ್ ಅಂತ ಒಂದು ಎಸ್ಟಿಮೇಷನ್ ಬಂದ್ಬಿಡುತ್ತೆ. ಬಟ್ ಅದೇನೇ ಇದ್ರೂ ಆ ಅಂಧನ ಪಾತ್ರದ ಮೇಲೆ ಎಷ್ಟು ಸಿಂಪತಿ ಬರುತ್ತೋ ಅಷ್ಟೇ ಶಕ್ತಿಯುತವಾಗೂ ಇರ್ತಾನೆ. ಇಲ್ಲಿ ನಾನು ಎಷ್ಟೇ ಕ್ರೂರಿ ಹಾಕೊಂಡ್ರು ನನ್ನ ಮೇಲೆ ನನಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಎಮೋಷನ್ಸ್ ಅಷ್ಟೇ ಕಣ್ಣಲ್ಲಿ ನೀರು ತರಿಸೋ ರೀತಿ ಇರುತ್ತೆ. ತುಂಬಾ ಅಂದರೆ ಏರಿಳಿತಗಳು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟಲ್ಲಿ, ಭಾವನೆಗಳಲ್ಲಿ. ಇದು ಅಂದರೆ ಶಿವಣ್ಣನ ಜೊತೆ ಅವ್ರನ್ನ ಆ್ಯಕ್ಟ್ ಮಾಡೋದು ನೋಡೋಕ್ಕೆ ಒಂದು ಖುಷಿ ನಮಗೆ, ಆ್ಯಕ್ಟ್ ಮಾಡ್ಬೇಕು ಸೆಟ್ಟಲ್ಲಿ. ಯಾಕಂದರೆ ತುಂಬ ನಾರ್ಮಲ್ ಆಗಿರ್ತಾರೆ. ಅವ್ರ ಕೈ ರೆಡಿ ಅಂದ ತಕ್ಷಣ ಕೈಗೆ ಸ್ಟಿಕ್ ಕೊಟ್ಟ ತಕ್ಷಣ ಅವ್ರು ಬೇರೆ ರೀತಿ ಟರ್ನ್ ಆಗ್ಬಿಡ್ತಾರೆ. ಸೊ ಆ ಒಂದು ಪಾತ್ರದಲ್ಲಿ ತೊಡಗಿಸ್ಕೊಳ್ಳೋ ರೀತಿ ನಮಗೆಲ್ಲ ಒಂದು ಕಲಿಕೆ. ಹೋಲ್ಸ್ಕೊಳ್ಳೋದು ಬೇಡ. ಯಾಕಂದರೆ ಅಪ್ಪಾಜಿನೇ ಆಗಿರ್ಬೋದು, ಯಾಕಂದ್ರೆ ನಮ್ಮ ತಂದೆನೇ ಆಗಿರ್ಬೋದು. ತಂದೆಗೆ ನಾನು ಹೋಲ್ಸೋಕ್ಕೆ ಆಗಲ್ಲ ನಾನು, ಅದಕ್ಕೋಸ್ಕರನೇ. ಯಾಕಂದರೆ ಇಮಿಟೇಟ್ ಮಾಡೋಕ್ಕಂತೂ ಹೋಗೋಕ್ಕಾಗಲ್ಲ. ಒಂದೊಂದು ಸತಿ ಜೀನ್ಸು ಬ್ಲಡ್ಲಿದೆ, ಒಂದೊಂದು ಸತಿ ಅಪ್ಪಾಜಿ ಲುಕ್ ಬಂದಿರ್ಬೋದೇನೋ, ಇಲ್ಲಾಂದ್ರೆ ಅಪ್ಪಾಜಿ ಒಂದು ಸ್ಟೈಲ್ ಆಫ್ ಪರ್ಫಾರ್ಮೆನ್ಸ್ ಬಂದಿರ್ಬೋದೇನೋ. ನಮಗೆ ಗೊತ್ತಿಲ್ಲದೆ ಬರೋದು, ಅದು ಬೇಕಂತ ಪ್ರಯತ್ನ ಪಟ್ಟರೆ ಬರಲ್ಲ. ಅದು ಗೊತ್ತಿಲ್ಲದೆ ಬಂದು ಇನ್ನೊಬ್ರು ಹೇಳಿದಾಗ ಅದು ತಿಳ್ಕೊಂಡು ಖುಷಿ ಪಟ್ಕೊಂಡು ಇರ್ಬೇಕು ಅಷ್ಟೇ ಹೊರತು, ಅಲ್ಲಿ ಹೇಳಿದ ತಕ್ಷಣ ಅಪ್ಪಾಜಿ ಆಗೋದೆ ಅಂತ ನನಗೂ ಜಂಬ ಬರಬಾರ್ದು. ನಾನು ಅಪ್ಪಾಜಿ ಆಗೋಕ್ಕಾಗಲ್ಲ, ನಾನು ಶಿವಣ್ಣನೇ ಅಷ್ಟೇ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಕವಚ ತೊಟ್ಟಿರುವ ಶಿವಣ್ಣ ಏಕ್ದಮ್ ಮಚ್ಚು ಲಾಂಗ್ ನ ಕಣ್ಮುಂದೆ ತಂದ್ಕೊಂಡ್ರು. ಆಕ್ಷನ್ ಇದ್ರು ಎಮೋಷನ್ ಬೇಕಲ್ವಾ ಗುರು ಅಂತ ಮಾತು ಶುರು ಮಾಡ್ಕೊಂಡ್ರು. ಈಗಿನ ಸೊಸೈಟಿಯಲ್ಲಿ ಕಣ್ಣಿಲ್ದೇ ಇದ್ರೆ ಬೆಟರ್ ಗುರು ಅಂದ್ರು. ಅದ್ ಯಾಕೆ ಹಿಂಗಂದ್ರು? ಟಗರು ಶಿವನ ಎದುರು ಘರ್ಜಿಸಿದ ಚಿಟ್ಟೆ ಹೇಳಿದ್ದೇನು? ಕೃತಿಕಾ ಜಯರಾಮ್ ಬಿಚ್ಚಿಟ್ಟ ಸೀಕ್ರೆಟ್ ಏನು? ನೋಡೇ ಬಿಡೋಣ, ಅವರ ಮಾತಲ್ಲಿ ಕೇಳೇ ಬಿಡೋಣ. ಡೆಫಿನೆಟ್ಲಿ ಅವ್ರ ಸೆಟ್ಟಲ್ಲಿ ಬಂದರೆ ಎನರ್ಜಿ ಲೆವೆಲ್ಸ್ ಹಂಗೆ ಮೇಲೆ ಹೋಗುತ್ತೆ ಎಲ್ರಿಗೂ. ಸೊ ಅದು ಇಟ್ ಈಸ್ ಒನ್ ಥಿಂಗ್ ಐ ರಿಯಲಿ ಥಿಂಕ್ ಐ ಶುಡ್ ರಿಯಲಿ ಲರ್ನ್. ಯಾಕಂದರೆ ತುಂಬ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಲ್ಲಾಂದರೆ ನಾವು ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಆ ಒಂದು ಎನರ್ಜಿ ಸಮ್ಟೈಮ್ಸ್ ಡೌನ್ ಹೋಗುತ್ತೆ. ಸೊ ಅವರಿಂದ ದಟ್ ಯು ಶುಡ್ ಡೆಫಿನೆಟ್ಲಿ ಲರ್ನ್. ಯಾಕಂದರೆ ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ. ಸೊ ಸ್ಟಿಲ್ ದಟ್ ಕಾನ್ಫಿಡೆನ್ಸ್, ದಟ್ ಎನರ್ಜಿ, ದಟ್ ಈಗರ್ನೆಸ್ ಟು ವರ್ಕ್ ಅದೆಲ್ಲ ಡೌನ್ ಆಗೇ ಇಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ಐ ಥಿಂಕ್ ಹಿ ಟ್ರೀಟ್ಸ್ ಎವ್ರಿ ಮೂವಿ ಆ್ಯಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಹಿಮ್. ಆ್ಯಂಡ್ ಆ ಥರ ಒಂದು ಕ್ವಾಲಿಟಿ ಡೆಫಿನೆಟ್ಲಿ ಐ ಥಿಂಕ್ ಎವ್ರಿ ಒನ್ ನೀಡ್ಸ್ ಟು ಕೀಪ್ ಅಪ್ ವಿತ್. ನನಗೆ ಹೆಂಗಾಯ್ತಂದ್ರೆ ಒಂದು 2-2.5 ವರ್ಷ ಶಿವಣ್ಣನ ಡೇಟ್ ಮೇಲೆ ನನ್ನ ಡೇಟ್ ಇದ್ದಿತ್ತು. ಅವ್ರು ಮಫ್ತಿ ಮಾಡಿದೆ, ಆಮೇಲೆ ಟಗರು ಮಾಡಿದೆ, ಮಫ್ತಿಲ್ ಕಾಶಿ, ಟಗರುಲಿ ಚಿಟ್ಟೆ, ಈಗ ಇದರಲ್ಲಿ ವಾಸು. ಸೊ ಈ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್, ಅಂದರೆ ಇನ್ ಬಿಟ್ವೀನ್ ಬೇರೆ ಸಿನಿಮಾ ಬಂದು ಹೋಯಿತು. ಬಟ್ ಶೂಟಿಂಗ್ ಲೆಕ್ಕದಲ್ಲಿ ನೋಡಿದ್ರೆ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದು. ಸೊ ಶಿವಣ್ಣ ಡೇಟ್ ಇದ್ದಾಗೆಲ್ಲ ನನ್ನ ಡೇಟ್ ಇರೋದು. ಸೊ ನನ್ನ ಡೇಟ್ ಬಗ್ಗೆ ಯಾರು ಫೋನ್ ಮಾಡಬೇಕು, ಶಿವಣ್ಣ ಬಿಸಿ ಇದ್ದಾರೆ, ವಸಿಷ್ಠ ಬಿಸಿ ಅನ್ಕೋದು, ಆ ರೀತಿ ಇತ್ತು. ಸರಿ, ಯಾವುದೇ ಆರ್ಟಿಸ್ಟ್ಗಾಗಲಿ ಸಿನಿಮಾದಾಗಲಿ ಸಾಂಗ್ ಆಗಲಿ ಕ್ಲಿಕ್ ಆಗಿಬಿಡ್ತು ಅಂದ್ರೆ ಅದ್ರಲ್ಲಿ ಚಿಕ್ಕ ಪಾತ್ರ ಮಾಡಿದ್ದು ಸರಿ, ದೊಡ್ಡ ಪಾತ್ರ ಮಾಡಿದ್ದು ಸರಿ, ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಅಂತ.
ಇದರ ಹಾಡುಗಳೆಲ್ಲರೂ ಕಣ್ಣಿಗೆ ಬರೀ ತಂಪಲ್ಲ, ಕಿವಿಗೂ ಇಂಪು. ಸಾಹಿತ್ಯನೂ ಅಷ್ಟೇ ಚೆನ್ನಾಗಿದೆ, ಟ್ಯೂನು ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ನ. ಫಸ್ಟ್ ಸಾಂಗ್ ರಿಲೀಸ್ ಆದ ನಾವೆಲ್ಲ ಫ್ರೆಂಡ್ಸ್ಗೆಲ್ಲ ಕಳಿಸ್ತೀವಲ್ಲ, ಎಷ್ಟು ಖುಷಿ, ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಂಗು ಅಂತ. ಅದು ನೋಡೋಕ್ಕೆ ಆನಂದ ಆಗುತ್ತೆ. ಸಾಂಗ್ಗಳಲ್ಲಿ ಚೆನ್ನಾಗಿ ಕ್ಲಿಕ್ ಆಗಿದೆ. ವಾಸು ಸರ್ ನನಗೆ ಅಪ್ರೋಚ್ ಮಾಡಿದ್ರು, ಈ ಥರ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ, ಒಪ್ಪಂ ರೀಮೇಕ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ನೀವು ಸಿನಿಮಾ ನೋಡಿ ಆಮೇಲೆ ಮೀಟ್ ಮಾಡಿ ಅಂತ. ಸೊ ಸಿನಿಮಾ ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಕಾಂಟೆಂಟ್ ಡ್ರಿವನ್ ಸ್ಟೋರಿ, ಒಂದು ಸಾಕಷ್ಟು ಇಮೋಷನ್ ಇದೆ ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಅದಾದಮೇಲೆ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಈ ಥರ ರೋಲ್ ಇದೆ, ನೀವು ಮಾಡ್ತೀರಾ ಅಂತ. ಆಫ್ಕೋರ್ಸ್ ಮಾಡ್ತೀನಿ, ಶಿವಣ್ಣ ಅವರು ಇದ್ದಾರೆ. ಸೊ ಅಷ್ಟು ದೊಡ್ಡ ಸಿನಿಮಾದಲ್ಲಿ ಈ ಒಂದು ಪಾತ್ರ, ಅದು ಪಾತ್ರ ಬಂತು ವೆರಿ ಇಮೋಷ್ನಲ್, ವೆರಿ ಇಂಟ್ರಿಕೇಟ್, ವೆರಿ ಮೆಚೂರ್, ಆ ಥರ ಒಂದು ಪಾತ್ರ. ಸೊ ಆ ಥರ ಒಂದು ಆಪರ್ಚುನಿಟಿ ಐ ರಿಯಲಿ ಥಿಂಕ್ ಒಂದು ಬ್ಲೆಸ್ಸಿಂಗ್ ಥರ ಇತ್ತು ನನಗೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ನಿರ್ದೇಶಕರು ವಾಸು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಈ ಪಾತ್ರಕ್ಕೆ ನಾನು ಆಯ್ಕೆ ಮಾಡಿದ್ದಕ್ಕೆ, ನಿರ್ಮಾಪಕರಿಗೆ ಮತ್ತು ಡೈರೆಕ್ಟರ್ಗೆ. ಸ್ಕ್ರಿಪ್ಟಲ್ಲಿದ್ದಾಗಲೇ ಸಂತೋಷ ಸುದ್ದಿ ಅಂದರೆ ಈ ಕ್ಯಾರೆಕ್ಟರ್ ನಾಣಿ ಹತ್ರ ಮಾಡಿಸಿ ಅಂದರಂತೆ ಶಿವಣ್ಣ. ಅದೊಂದು ನನಗೆ ತುಂಬ ಖುಷಿಯಾಯಿತು. ಅವರು ದೊಡ್ಡ ಆರ್ಟಿಸ್ಟ್ ಬಿಡಿ, ಅವ್ರ ಜೊತೆಲಿ ಪಾತ್ರ ಮಾಡೋದೇ ಖುಷಿ. ಈ ಸಿನಿಮಾದಲ್ಲಿ ನಂದು ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್, ಅಪಾರ್ಟ್ಮೆಂಟಲ್ಲಿ. ತುಂಬ ಇನ್ನೋಸೆಂಟ್ ಅವನು, ಗೊತ್ತಿಲ್ಲ, ಬೇರೆ ಯಾರ ಹೆಸರುಗಳು ಗೊತ್ತಿಲ್ಲ, ಯಾರ್ಯಾರಿದ್ದಾರೆ ಈ ಅಪಾರ್ಟ್ಮೆಂಟಲ್ಲಿ ಗೊತ್ತಿಲ್ಲ, ಮುಖಪರಿಚಯ ಅಷ್ಟೇ ಅವನಿಗೆ. ಹೀರೋ ಜೊತೆಲಿ ಇವನು ಒಡನಾಟ ತುಂಬ ಇರುತ್ತೆ. ಯಾರೂ ಅಷ್ಟು ಅರ್ಥ ಮಾಡ್ಕೊಂಡಿರಲಿಲ್ಲ ಈ ಪಾತ್ರದಷ್ಟು ಹೀರೋನು. ಈ ಕ್ಯಾರೆಕ್ಟ್ರು ಅವರಿಬ್ಬರು ಸ್ನೇಹ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿರೋರೆಲ್ಲ ಇವರು ತಪ್ಪು ಮಾಡಿದ್ದಾರೆ ಅಂದರೆ ಈ ಕ್ಯಾರೆಕ್ಟ್ರ್ ಒಪ್ಪಲ್ಲ, ಯಾಕೆಂದರೆ ಇಲ್ಲ ಅವ್ರು ಆ ಥರದವರಲ್ಲ ಅಂತ ಸಾಧಿಸ್ತದೆ. ಇನ್ನೋಸೆಂಟೇ ಇವನು, ಅಷ್ಟೇನು ಗೊತ್ತಿಲ್ಲ ಅವನಿಗೆ. ಆದರೂ ಅವ್ನು ನಡ್ಕೊಳ್ಳೋ ರೀತಿಲಿ ನಗು ಬರ್ತಾ ಇರುತ್ತೆ ಸೀನ್ಗಳಲ್ಲಿ. ಎಲ್ಲನೂ ಇದೆ ಈ ಸಿನಿಮಾದಲ್ಲಿ. ಪ್ರತಿಯೊಂದು ಪಾತ್ರ, ಯಾವ ಪಾತ್ರನೂ ನಗಣ್ಯ ಅಲ್ಲ. ಶಿವಣ್ಣಂದಿರ್ಬೋದು, ನನ್ನದಿರ್ಬೋದು, ಅಂದರೆ ಒಂದು ಇದು ವಿಲನ್ನು ಹೀರೋ ಅನ್ನೋ ಲೆಕ್ಕಕ್ಕೆ ಬಂದರೂ ಆನಂತರ ಒಂದು ಮಗು ಪಾತ್ರ ಮಾಡಿದೆ, ಬೇಬಿ ಮೀನಾಕ್ಷಿ ಅಂತ. ಇಲ್ಲ ಕೃತಿಕಾ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ತಬಲಾ ನಾಣಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ರವಿ ಕಾಳೆ ಅವ್ರು ಮಾಡಿದ್ದಾರೆ, ರಾಜೇಶ್ ನಟರಂಗ ಅವ್ರು ಮಾಡಿದ್ದಾರೆ. ಪ್ರತಿಯೊಬ್ಬರ ಪಾತ್ರನೂ ಅಷ್ಟೇ ಪೂರಕವಾಗಿ ಸ್ಕ್ರಿಪ್ಟ್ ಜೊತೆ ಬ್ಲೆಂಡ್ ಆಗಿದೆ. ಸೊ ಒಂದು ನೀಟ್ ಕಂಪ್ಲೀಟ್ ಸ್ಕ್ರಿಪ್ಟ್ ಅಂತೀವಲ್ಲ, ಎಲ್ಲೂ ಲೂಪ್ ಓಪನ್ ಇಡದೆ ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ಎಲ್ಲ ಸಲ ಸಿಗಲ್ಲ ಅದು. ಸೊ ಈ ಸಿನಿಮಾದಲ್ಲಿ ಸಿಕ್ತು. ಫಸ್ಟ್ ಒಬ್ಬರು ಬ್ಲೈಂಡ್ ಸ್ಕೂಲಿಂದ ಯಾರನ್ನೂ ಕರ್ಕೊಂಬಂದು ವಾಸು ಅವರು ಒಂದು 2 days ಫಸ್ಟು ಐ ಥಿಂಕ್ ನಾನು ಸಾಕಷ್ಟು ಸಿನಿಮಾಗಳು ನೋಡಿದ್ದೀನಿ. ಐ ಥಿಂಕ್ ಕಮಲಾಸನ್ ಒಂದು, ರಾಜಪಾರ್ವೈ ಒಂದು ನೋಡಿದ್ದೆ, ಆ್ಯಂಡ್ ಮೋಹನ್ ಲಾಲ್ ಅವ್ರದ್ದು ಇದೆ ಒಪ್ಪಮ್ಮ ನೋಡಿದ್ದೆ, ಆ್ಯಂಡ್ ಒನ್ ಮೋರ್ ಫಿಲ್ಮ್ ವಾಸ್ ರಿತಿಕ್ ರೋಷನ್ ಒಂದು ಫಿಲ್ಮ್ ಮಾಡಿದ್ದೆ. ಎಲ್ಲ ಬೇರೆ ಬೇರೆ ಜಾನರ್ಸ್ ಫಿಲ್ಮ್. ಕಮಲಾಸನ್ ಅಗೇನ್ ಲವ್ ಸ್ಟೋರಿ, ರಾಜಪಾರ್ವೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದು. ಆ್ಯಂಡ್ ಕಮಲಾಸನ್ ಫ್ಯಾನ್ ಆಗಿದ್ದರಿಂದ ಐ ಥಿಂಕ್ ನಮ್ಗೆ ಆ ಫಿಲ್ಮ್ ಸಿಕ್ಕಾಬಟ್ಟೆ ಟೈಮ್ಸ್ ನೋಡಿದ್ದೆ, ನಾನು ಒಂದು 5-6 ಟೈಮ್ಸ್ ನೋಡಿದ್ದೆ. ಐ ಥಿಂಕ್ ಸ್ವಲ್ಪ ಮಾಡಬೇಕಾದ್ರೆ ಯಾವ ರೀತಿ ಎಲ್ಲೆಲ್ಲಿಂದ ಏನೇನು ಕ್ಲೂಸ್ ತಗೋಬೋದು, ಐ ಥಿಂಕ್ ಫ್ರಮ್ ಕಮಲಾಸನ್ ಅವ್ರು ಇರ್ಬೋದು, ಐ ಥಿಂಕ್ ಫ್ರಮ್ ಮೋಹನ್ ಲಾಲ್ ಅವ್ರು ಇರ್ಬೋದು, ಇಲ್ಲಾಂದರೆ ರಿತಿಕ್ ರೋಷನ್ ಇರ್ಬೋದು. ರಿತಿಕ್ ರೋಷನ್ ಇಸ್ ಟೋಟ್ಲಿ ವೆರಿ ಡಿಫ್ರೆಂಟ್. ಸೊ ಕಮಲಾಸನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಮೆಚ್ಯೂರ್ ಪರ್ಫಾರ್ಮೆನ್ಸ್ ಅವ್ರದ್ದು. ಮೋಹನ್ ಲಾಲ್ ಅಗೇನ್ ಅ ಮೆಚ್ಯೂರ್ ಪರ್ಫಾರ್ಮೆನ್ಸ್. ಸೊ ಈ 3 ಜನ ಇಟ್ಕೊಂಡು ನಾನೇನು ಮಾಡ್ಬೋದು, ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಇಟ್ ಶುಡ್ ಸೂಟ್. ಇಲ್ಲಾಂದರೆ ಯಾಕಂದರೆ ಮೋಹನ್ ಲಾಲ್ ಅವರು ಸ್ವಲ್ಪ ಬಿಗ್ ಬಿಲ್ಟ್ರಿಂದ ಅವ್ರಿಗೆ ಅದು ಬಂದಾಗ ಬೇರೆ ಎಮೋಷನ್ ಕೌಂಟ್ ಆಗುತ್ತೆ. ಬಟ್ ನಮಗೆ ನಾವು ಮೊನ್ನೆ ತಾನೇ ಟಗರು ರಿಲೀಸ್ ಆಗಿದೆ, ಟಗರುಯಿಂದ ಬಂದು ಟಕ್ಕನ್ ಕವಚ ನೋಡಿದಾಗ ಜನಗಳಿಗೆ ದೇ ಶುಡ್ ಫೀಲ್ ಕನ್ವಿನ್ಸ್, ಎಸ್ ಶಿವಣ್ಣ ಮಾಡಿದ್ದಾರೆ ಅಂತ ಕನ್ವಿನ್ಸ್ ಆಗಬೇಕು. ಸೊ ಐ ಥಿಂಕ್ ಪ್ರಿಪ್ರೇಷನ್ ವೈಸ್ಲಿ ಅವರು ಆ ಮಾಸ್ಟರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಜೊತೆಯಲ್ಲಿ ಈ ಇಂಥ ಮಹಾನ್ ನಟರದ ಒಂದು ಐ ಥಿಂಕ್ ಒಂದು ಕ್ಲೂಸ್ ಇರ್ಬೋದು. ಐ ಥಿಂಕ್ ಎಲ್ರಿಗೂ ಇಟ್ ವಿಲ್ ಬಿ ಸೂಪರ್ಬ್ ಟು ವಾಚ್. ಯಾಕಂದರೆ ಅವ್ರು ಸಾಕಷ್ಟು ಪಾತ್ರ ಮಾಡಿದ್ದಾರೆ, ಬಟ್ ಈ ಥರ ಒಂದು ವೆರಿ ಇಮೋಷ್ನಲ್, ಒಂದು ಕುರುಡ, ಅವ್ರ ಪ್ರಾಬ್ಲಮ್ಸ್ ಸ್ವಲ್ಪ ಸಿಂಪತಿ ಬರುತ್ತೆ. ಫಸ್ಟ್ ಆಫ್ ಆಲ್ ಸ್ವಲ್ಪ ಅವ್ರಿಗೆ ಒಂದು ರಿಸ್ಪೆಕ್ಟ್ ಬರುತ್ತೆ. ಯಾಕಂದರೆ ಆ ಥರ ಇತ್ತು ಟು ಲಿವ್ ಲೈಫ್ ದಟ್ ವೇ, ಇಟ್ಸ್ ವೆರಿ ಹಾರ್ಡ್. ಆ್ಯಂಡ್ ಶಿವನನ್ಗೂ ನನಗೂ ವಿ ಆಲ್ ಸಾ ದೇರ್ ಪ್ರಾಬ್ಲಮ್ಸ್ ಥ್ರೂ ದಿಸ್ ಮೂವಿ. ಸೊ ಆ ಒಂದಿದೆ. ಆ್ಯಂಡ್ ಶಿವಣ್ಣ ಅವ್ರ ಪರ್ಫಾರ್ಮೆನ್ಸ್ ನಾನು ಟ್ರೇಲರ್ ಟೀಸರಲ್ಲಿ ನೋಡಿದ್ರೆ, ಫೇಸ್ ಟು ಫೇಸ್ ನೋಡಿದ್ರೆ ಕೂಡ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಈಸ್ ಗೋಯಿಂಗ್ ಟು ಬಿ ಜಸ್ಟ್ ವಾವ್ಡ್ ಬೈ ಇಟ್. ನಾನು ಶಿವಣ್ಣ ಸಿಕ್ಕಿದಾಗೆಲ್ಲ ಹೇಳ್ತಿರ್ತೀನಿ, ಅಣ್ಣವ್ರ ಜೊತೆಲಿ ಪಾಠ ಮಾಡೋಕ್ಕಾಗಿಲ್ಲ ನನಗೆ, ನಿಮ್ಮ ಜೊತೆಲಿದ್ದರೆ ಅಣ್ಣವ್ರ ಜೊತೆಲಿ ಇದ್ದಂಗೆ ಫೀಲ್ ಆಗುತ್ತೆ ನನಗೆ ಅನಿಸ್ತದೆ. ಜೊತೆಗೆ ನಂದು ಇದು 100ನೇ ಸಿನಿಮಾ ಕವಚ, ಒಳ್ಳೆ ಸಿನಿಮಾ, 100 ನಂಬರ್ ಸಿಕ್ಕಿದೆ ನನಗೆ ಒಂದು. ಆಮೇಲೆ ಶಿವಣ್ಣ ನಾನು ದೊಡ್ಡ ಆರ್ಟಿಸ್ಟು, ಇವರೆಲ್ಲ ಮನೆ ಆ ಥರ ಮನುಷ್ಯನೇ ಅಲ್ಲ ಅವರು, ಯಾರ ಬಾಯಿನಲ್ಲೂ ಬರಲ್ಲ ಆ ವಿಷಯ ಬಿಡಿ. ಫ್ರೀ ಟೈಮಲ್ಲಿ ಹಾಡುಗಳು ಹೇಳ್ಕೊಂಡು ನಾವು ಅಂತ್ಯಾಕ್ಷರ ಎಲ್ಲ ಹಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ವಿ. ಆ ಟೈಮಿಗೆ ಬಂದಾಗ ಆವಾಗ ಮಧ್ಯದಲ್ಲಿ ಒಂದು ವಿಷಯ ಬಂದೋಯ್ತು, ನಾಣಿ ಕುರುಡನ ಪಾತ್ರ ಮಾಡಿಬಿಟ್ಟಿದ್ದಾರೆ ಒಂದು, ಎದ್ದೇಳು ಮಂಜುನಾಥ, ಒಳ್ಳೆ ಹೆಸರಾಗಿದೆ. ಈಗ ಅವ್ರು ನನ್ನ ಜೊತೆಲಿ ಇರ್ತಾರೆ, ನಾನು ಕುರುಡ ಪಾತ್ರ ಮಾಡ್ಬೇಕು, ಹೆಂಗಿರ್ತಾನೆ ಅಂತ ಇದೆಲ್ಲ ತಮಾಷೆ ಮಾಡ್ತಾಯಿದ್ವಿ. ಆದರೂ ಅವ್ರಿಗೆ ಏನೋ ಒಂದು ಅಗಾಧವಾದ ಶಕ್ತಿ ಕೊಟ್ಟಿದ್ದಾನೆ ಸರ್ ದೇವರು, ನಿಜವಾಗ್ಲೂ ಹೇಳ್ತೀನಿ. ಇದೇನೋ ಹೊಗಳಿಕೆಗಲ್ಲ,
ಅವ್ರಿಗಿರೋ ಜನಬೆಂಬಲ ಆಗಲಿ ಅವರ ಸಂಸ್ಕಾರ ಆಗಲಿ ಅದೆಲ್ಲ ಸೇರಿ ಇದಾಗಿರೋದು. ಯಾವ ಆರ್ಟಿಸ್ಟ್ನ ಅವ್ರು ಆ ಥರ ಕಾಣಲ್ಲ. ಎಲ್ಲರೂ ಸಮನಾಗಿ ನಾವು ಒಂದು ಓಣಿಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಆಗ್ಬಿಟ್ರೆ ಶಿವಣ್ಣನಿಗೆ. ಒಂದೇ ನಾನು ಹೇಳ್ತೀನಿ, ಈ ಸಿನಿಮಾದಲ್ಲಿ ಎಲ್ಲ ಇದೆ, ಎಸ್ಪೆಷಲಿ ಲಾಡ್ ಆಫ್ ಇಮೋಷನ್ಸ್. ಸೊ ಇಮೋಷನ್ ಬಂತು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ ಎಲ್ರಿಗೂ ಇದೆ ಆ ಥರ ಒಂದು ಇಮೋಷನ್. ಸೊ ಆ್ಯಂಡ್ ಈ ಸ್ಟೋರಿ ಕತೆ ಬಂದು ಒಂದು ಒಳ್ಳೆ ಸ್ಟೋರಿ, ಯಾಕಂದರೆ ಇಟ್ಸ್ ಥ್ರಿಲ್ಲಿಂಗ್, ಇಟ್ ಹ್ಯಾಸ್ ಇಮೋಷನ್ಸ್ ಎಲ್ಲ ಇದೆ. ಸೊ ಐ ಥಿಂಕ್ ಒಂದು ಹೋಲ್ಸೇಲ್ ಪ್ಯಾಕೇಜ್, ಒಂದು ಥ್ರಿಲ್ಲರ್, ಒಂದು ಇಮೋಷ್ನಲ್ ಜರ್ನಿ ನೋಡಬೇಕಂದ್ರೆ ಯು ಡೆಫಿನೆಟ್ಲಿ ಹ್ಯಾವ್ ಟು ಕಮ್. ಈ April 5th ಥಿಯೇಟರ್ಗೆ ಬಂದುಬಿಟ್ಟು ಕವಚ ನೋಡಬೇಕು, ಉಗಾದಿನ ಸೆಲೆಬ್ರೇಟ್ ಮಾಡಬೇಕು. ಒಂದು ಪ್ರಯತ್ನ ಮಾಡಿದ್ವಿ ಇಡೀ ಕವಚ ಟೀಮ್ ಅವರು. ವಿ ಹ್ಯಾವ್ ಡನ್ ಒನ್ ಸಿನ್ಸಿಯರ್ ಸಾಂಗ್ಸ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಲೈಕ್ ಆಗಿದೆ. ಐ ಥಿಂಕ್ ವಿಜುವಲ್ ನೋಡಿದಾಗ ಇನ್ನೂ ಲೈಕ್ ಆಗುತ್ತೆ. ಆ್ಯಂಡ್ ಸಿನಿಮಾನ ನೀವು ಬಂದು ಹೊರಗಡೆ ಕೂತ್ಕೊಂಡಾಗ ಐ ಥಿಂಕ್ ಡಿಸಪಾಯಿಂಟ್ ಮಾಡಲ್ಲ, ನಿಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಲೆಟ್ಸ್ ಸಿ. ಆ್ಯಂಡ್ ನೀವೆಲ್ಲರೂ ನೋಡಿ ವಿಶ್ ಮಾಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಪಾತ್ರಗಳಿಗೆ ಎದೆಯೊಡ್ಡಿ ನಿಲ್ಲೋದ್ರಲ್ಲಿ ಶಿವಣ್ಣ ಎತ್ತಿದ ಕೈ. 55 ಕಳೆದ್ರು ಹೈ ವೋಲ್ಟೇಜ್ ಆಕ್ಷನ್ ಹಾಗೂ ಲವ್ ಬಾಯ್ ಪಾತ್ರದ ಮೂಲಕ ಕಿಕ್ಕೇರಿಸುತ್ತಲೇ ಇದ್ದಾರೆ. ಫಾರ್ ಎ ಚೇಂಜ್ ಶಿವಣ್ಣ ಅಂಧನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕವಚ ತೆರೆಗೆ ಬರ್ತಾ ಇದೆ. ಮಿಸ್ ಮಾಡದೆ ನೋಡೋಕ್ ರೆಡಿ ಆಗ್ಬಿಡಿ. ಈ ದಿನದ ಸ್ಪೆಷಲ್ ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್